ಅಯೋಗ್ಯ, ಇಷ್ಟು ದಿನದಿಂದ ಕೆಲಸ ಮಾಡ್ತಾ ಇದೆ. ಇಲ್ಲೇ ಅಸ್ಲಿ ಯಾವುದು ನಕಲಿ ಯಾವ್ದು ಅಂತ ಗೊತ್ತಾಗಲ್ಲ ಹಿಂಗೆ. ಬಾಸ್, ಬರಿಗೈಯಲ್ಲಿ ಬಂದಿದ್ಯಲ್ಲ, ನೀನೇನು ಅಸ್ಲಿನಾ ನಕಲಿನಾ? ತುಂಬಿದ್ಕೊಡೋಣ ತೃಪ್ತಿ ಚಂಬ. 25,000 ಬಾಸ್, ನಮ್ಮನ್ನ ಪೊಲೀಸರಿಗೆ ತೋರಿಸ್ಕೊಟ್ಬಿಟ್ಟು 25,000 ತಗೊಳಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದ ಈ ಚಿನ್ನಪ್ಪ. ಚಿನ್ನಪ್ಪ ಮತ್ತಾದ ಮುಂದೆನೆ ಮರ್ಸೆ ತೋರಿಸ್ತಾ ಇದೀಯಾ? ಇದನ್ನಾದ್ರೂ ಸಾಸೋಣ ಅಂತ ಹೇಳಿದೆ, ಆದ್ರೆ ಆಗ್ಲಿಲ್ಲ. ನನಗೆ ಕ್ಷಮಿಸ್ಬಿಡಿ ಬಾಸ್. ಚಿನ್ನಪ್ಪ, ಮೇಣದ ಬತ್ತಿಯನ್ನು ಉರಿದು ಉರಿದು ನಮ್ಮ ಬಾಳ್ನ ಬೆಳೆಸ್ತಾ ಇದೀಯಾ. ನಿನ್ ಮೇಲೆ ನನಗೆ ನಂಬಿಕೆ ಇದೆ. ನೀನೇ ನಮ್ಮನ್ನ ಪೊಲೀಸರು ಹಿಡ್ಕೊಬಿಟ್ಟಿದ್ರೆ ನಮ್ಮ ಗತಿ ಏನು? ಲೀಲೆ, ಚಿನ್ನಪ್ಪನ ಚೆನ್ನಾಗಿ ಗಮನಿಸ್ಕೊ. ಓಕೆ ಬಾಸ್. ಎಲ್ಲಿ ನಮ್ಮನ್ನ ಇಟ್ಕೊಟ್ಬಿಡ್ತಾರೋ ಅಂತ ಬಾಸು ಭಯ ಬಂದ್ಬಿಟ್ಟಿತ್ತು. ನೋಡಿದ್ಯಾ ಹೇಗಿದೆ ಸತ್ಕಾರ? ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡ್ರು ನೀವು ಕರುಣೆನೇ ಬರಲ್ವಾ ಬಾಸ್? ಬಾಸ್, ನಿನ್ನ ಕ್ಷಮಿಸೋದ? ಕ್ಷಮಿಸೋದು ನನ್ನ ಕದ್ದು ನಾನೇ ಉರುಳು ಹಾಕೊಳ್ಳೋದು ಎರಡೂ ಒಂದೇ. ಇನ್ನೊಬ್ಬರು ನಂಬಾರ್ದು ನಾವು ಸತ್ಯನಾ? ಈ ಚಿನ್ನಪ್ಪ ನನಗೆ ತೋರಿಸ್ಕೊಟ್ಬಿಟ್ಟ. ನಾನು ನಿಮ್ಮೆಲ್ಲರ ಮೇಲೂ ಇಟ್ಕೊಂಡಿರೋ ನಿಯತ್ನ ನೀವೊಬ್ಬರು ನನ್ನ ಮೇಲೆ ಇಟ್ಕೊಂಡಿಲ್ಲ.
ವಹಿಸಿದ ಕಾರ್ಯನ ಮಂಚಿನಲ್ಲಿರೋ ಹಾಗೆ ಮಾಡ್ಕೊಂಡು ಬರೋ ವ್ಯಕ್ತಿ ಒಬ್ಬನ್ ತಯಾರು ಮಾಡ್ಬೇಕು. ಯಾರಾದ್ರೂ ಒಳ್ಳೆ ಕರ್ಕೊಂಡು ಬನ್ನಿ. ಹೋಗಿ ಎಲ್ಲಿ? ನಾನೇ ಹೋಗ್ತೀನಿ. ಇವತ್ತು ಇದೇನಾ ಊಟ? ಹಸುವಿನ ಮರಿಬೇಕು ಅಂತ ನಾನು ಆಟ ಆಡ್ಕೊಂಡ್ ಬಂದೆ, ಆಗ್ತಾ ಇಲ್ಲಕ್ಕ. ರಾಜ, ರಾತ್ರಿವರೆಗೂ ಸ್ವಲ್ಪ ತಡ್ಕೊಪ್ಪ. ಅಪ್ಪ ಇವತ್ತು ಕೂಲಿ ತಂದೆ ತರ್ತಾರೆ, ನಮ್ಗೆ ಊಟ ಸಿಕ್ಕೇ ಸಿಕ್ಕುತ್ತೆ. ದಿನ ಹೀಗೆ ಹೇಳ್ತಾ ಇರ್ತೀಯ ರಾಜ. ಹೊಟ್ಟೆ ಹಸಿಯುತ್ತೆ ಅಂತ ಸಿಟ್ ಮಾಡ್ಕೋಬಾರ್ದಪ್ಪ. ದೇವ್ರು ನಮ್ಮನ್ನ ತಪ್ಪದೆ ಕಾಪಾಡ್ತಾನೆ. ಅಕ್ಕ, ಇವತ್ತೇನು ಕೂಲಿನೇ ಸಿಕ್ಕಿಲ್ಲ. 1 ಕೆಜಿ ರಾಗಿ ಕೊಡಕ್ಕ. ಹಳೇದು ಸೇರಿಸಿ ದುಡ್ಡು ನಾಳೆ ಕೊಡು. ಹಳೆ ಬಾಕಿ 15 ರೂಪಾಯಿ ಹಂಗೆ ಐತೆ, ಕೊಡಕ್ಕಾಗಲ್ಲ, ಹೋಗಯ್ಯ. ಹೆಂಗನ ಮಾಡಿ ನಾಳೆ ಕೊಟ್ಬಿಡ್ತೀನಿ. ಈ ಊರ್ನಲ್ಲಿ ನಿಮ್ ಬಿಟ್ರೆ ಇನ್ಯಾರವ್ರ ದಿಕ್ಕು? ಮಕ್ಕಳಿಗೆ ಗಂಜಿ ಹಾಕಿ 2 ದಿವಸ ಆಯ್ತು. ಇಂಥ ಮಾತೆಲ್ಲ ಹೊಸ್ದಾಗಿ ಕೇಳ್ತಾ ಇದ್ದೀನಾ? ನಡೆಯಯ್ಯ. ಅಯ್ಯೋ ದೇವ್ರೆ, ನಮ್ಗೆ ಯಾವತ್ತಪ್ಪ ಒಳ್ಳೆ ಕಾಲ ಬರೋದು? ಇರೋ 2 ಮಕ್ಕಳಿಗೆ ಹೊಟ್ಟೆ ತುಂಬಾ ಗಂಜಿ ಹಾಕೋ ಯೋಗಿದ್ರು ನನಗೆ ಇಲ್ಲದೆ ಹೋಯ್ತೆ. ಬರೀಗೆ ಇಲ್ಲಿ ಮನೆಗೆ ಹೋಗಿ ಮುಖ ಹೆಂಗ್ ತೋರಿಸ್ಲಿ? ಯಾಕಮ್ಮ ಇನ್ನೂ ಎಚ್ಚರಾಗಿದೆಯಾ? ದಿನ ಒಲೆ ಹೆಚ್ಚು ಭಾಗ್ಯ ಅಂತ ನಾವು ಕೇಳ್ಕೊಂಬರ್ಲಿಲ್ಲ. ಮಲಗಿ ನಿದ್ರೆ ಮಾಡಮ್ಮ. ಮಲಗಿ ನಿದ್ರೆ ಆದ್ರೂ ಮಾಡಮ್ಮ. ರಾಜ ಕಾಣ್ತಾ ಇಲ್ವೇ? ಹಸು ತಡೆಯೋದೆ ಆ ಹುಡುಗ ಎಲ್ಲೋದು ಏನೋ ಗೊತ್ತಿಲ್ವೇ? ನಾ ತಡೆ ಮನೆ ನೋಡ್ಕೊಂಡ್ ಬರ್ತೀನಿ.
ಬರ್ತಾ ಇದ್ದೀನಪ್ಪ. ನಿಮ್ ಗುಡಿಸಲು ಖಾಲಿ ಆಗಿದೆ, ಮನೇಲಿ ಒಬ್ಬರೂ ಇಲ್ಲ. ಅಕ್ಕಪಕ್ಕದಲ್ಲಿ ಕೇಳಿದಕ್ಕೆ ನಮಗ್ ಗೊತ್ತಿಲ್ಲ ಅಂದ್ಬಿಟ್ರು. ಅಕ್ಕ ಅಕ್ಕ ಅಪ್ಪ ನೀನೇನು ಹೆದರಬೇಡ, ಧೈರ್ಯವಾಗಿರು. ಮೇಲೆ ನೀನು ನನ್ನ ಜೊತೆಲೇ ಇರ್ತೀಯ. ಅಷ್ಟೇ ಅಲ್ಲ, ಮನೆಯವ್ರನ್ನ ಕಂಡು ಹಿಡಿದು ಕಾಪಾಡೋ ಜವಾಬ್ದಾರಿ ನಂದು. ನಿಜವಾಗ್ಲೂ ಸತ್ಯವಾಗ್ಲು. ರಾಜಾ, ಇವತ್ತು ನನ್ನ ಆಸೆ ನೆರವೇರಿತು. ಪ್ರತಿದಿನ ಆಪತ್ತಪಾಯಗಳ ಮಧ್ಯೆ ಒದ್ದಾಡ್ತಿದ್ದ ನಾನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ.
ಈಗ ಏನಾದ್ರೂ ಮಾಡಿ ಅಲ್ಲ ಗಂಟೆ ಹೊತ್ತಾಯ್ತು, ಲಲಿತಾ ಇನ್ನೂ ಬರ್ಲೇ ಇಲ್ವಲ್ಲಮ್ಮ? ಈ ಹುಡುಗಿಗೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ವೇ? ಅಯ್ಯೋ ಇಷ್ಟೊತ್ತು ತನಕ ಎಲ್ಲಮ್ಮ ಹೋಗಿದ್ದೆ? ಡ್ಯಾಡಿ, ನನ್ನ ಫ್ರೆಂಡ್ ಸಿಕ್ಬಿಟ್ಟಿದ್ರು. ಅವ್ರ ಹತ್ರ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಹೌದಮ್ಮ, ನಿಮ್ಮಂತವ್ರಿಗೆ ಕಾಲ ಹ್ಯಾಕ್ ಕಳೆದೋಯ್ತು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಅದೇ ಕಾಲ ನಿಮ್ಮಂತವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಕಾಯ್ತಾ ಇರುತ್ತೆ. ಆದ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಹೋಗಿದೆ ಪಂಚಾಯತ್ ನಂಗೆ ಇಷ್ಟ ಇಲ್ಲ. ನಾನು ಹೇಳೋದು ಅದನ್ನೇಲಂತಮ್ಮ. ಗಿಳಿ ಗಿಡದನ್ ಕಣ್ಣಿಗೆ ಬಿದ್ರೆ ಅದು ಪಂಜರ್ ಗಿಳಿ ಆದ್ರೂ ಬಿಡಲ್ಲ, ಪರದೇಶಿ ಗಿಳಿ ಆದ್ರೂ ಬಿಡಲ್ಲ. ಪರದೇಶಿ ಗಿಳಿಗೆ ಪಾಪ ಅನ್ನೋದು ಯಾರು ಇರೋದಿಲ್ಲ. ಆದ್ರೆ ಪಂಜರ್ ಗಿಳಿಗೆ ಏನಾದ್ರೂ ನೋವಾದ್ರೆ ಗಿಳಿಗೆ ಮಾತ್ರ ಅದನ್ನ ಸಾಕ್ದವ್ರಿಗೂ ನೋವಾಗುತ್ತೆ. ನನಗ್ ಬುದ್ಧಿ ಹೇಳ್ಕೊಂತೀಯ. ಈ ಮನೆ ಕೆಲಸ ತೊಡೋದನ್ನ ನೆನ್ಪಿಟ್ಕೊ. ಜಯ, ಲಲಿತಾ ಮಾತಿಗೆ ನೀನ್ ಮನಸ್ಸು ನಡೆಸ್ಕೋಬೇಡಮ್ಮ. ಅವಳು ನಿನಗಿದ್ಲು ಚಿಕ್ಕವಳು. ಲಲಿತಮ್ಮ ಇರೋ ವಿಷಯ ತಾನೇ ಹೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ವಲ್ಲ ಅಂದ್ರೆ? ಜಯ, ನೀನೇ ಮನೆ ಕಳಿಸ್ತವಳು ಅಂತ ಲಲಿತಾ ತಿಳ್ಕೊಂಡಿದ್ದಾಳೆ. ಆದ್ರೆ ನನಗೆ ನೀನ್ ಬೇರೆ ಅಲ್ಲ, ಅವಳು ಬೇರೆ ಅಲ್ವಲ್ಲ. ಒಂದ್ ನಿಮಿಷ. ಮೇಡಮ್, ನನ್ ಬಟ್ಟೆ ಗಲೀಜ್ ಮಾಡ್ಬಿಟ್ಟಲ್ಲೋ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಗೆ ಬೇರೆ ಡ್ರೆಸ್ ತಂದು ಕೊಡ್ತೀನಿ, ಗಲಾಟೆ ಮಾಡಬೇಡಿ. ಬೇರೆ ಡ್ರೆಸ್ ಇವಾಗ್ಲೇ ಬೇಕು. ಹೋಗೋ ತಗೊಂಬ, ಇದೇ ತರ ಇರ್ಬೇಕು. ಹೋಗೋ. ಏನೇ ಗಲಾಟೆ ಹೆಂಗ್ಸಾಕ? ಜನ್ಮಕ್ಕೆ ನಾಚಿಕೆ ಆಗಲ್ಲ? ಸ್ವಲ್ಪ ಸಮಾಧಾನ ಮಾಡ್ಕೊಡಿ ಅಮ್ಮ. ಏನ್ ಸಮಾಧಾನ ತಂದ್ಕೊಳ್ಳೋದು? ಏಯ್ ಹೋಗೋ, ಇದೇ ತರ ಇರ್ಬೇಕು. ಇದೇ ಬಟ್ಟೆ, ಇದೇ ಡಿಸೈನ್ ಅಷ್ಟೇ ತಾನೆ? ಒಂದು 5 ನಿಮಿಷ ಹಾಗೆ ಅಯ್ಯೋ. ಮೇಡಮ್, ಇದು ನಮ್ಮ ಅಪ್ರಾಣಿಗೂ ಅದೇ ಬಟ್ಟೆ. ಏನಾಗ್ತಿದ್ಯ? ರೇಟ್ ಅದೇ ಇದ್ದಂಗೆ. ಅದೇ ಗೊತ್ತಿದ್ದೆ, ಹೊಲಸ್ಕೊಂಡೆ ಬಂದ್ಬಿಡ್ತಿದ್ದೆ. ಮೇಡಮ್, ಏನ್ ಬೇಕು ಸರ್? ತಿಂಡಿ ಕಾಫಿ ಮೊದಲು ನನಗೆ ಸ್ವಲ್ಪ ರೆಸ್ಟ್ ಬೇಕು. ಆಯ್ತು ಸರ್. ಅಪ್ಪ ರೆಸ್ಟ್ ಬೇಕು ಅಂತಿದ್ರಲ್ಲ ಸರ್, ಇಷ್ಟೊಂದು ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಪಾಪ ತಗೊಳ್ಳಿ ಸರ್. ನೋಡಿದ್ರೇನ್ರ, ರಾಜ ಯಾವತ್ತೂ ಬರಿಗೈಯಲ್ಲಿ ಬಂದಿದ್ದೇ ಇಲ್ಲ. ಹೇಳಿದ ಕೆಲಸನ ಕರೆಕ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಲಾಯಕ್ಕಿಲ್ಲ ಬಿಡ್ಬೇಕು. ಅಪ್ಪಾಜಿ, ಜಯ ಇರೋವರೆಗೂ ಭಯ ಇಲ್ಲ, ಆದ್ರೆ ಅದೃಷ್ಟ ಯಾವಾಗ್ಲೂ ಒಂದೇ ತರ ಇರ್ಬೇಕಲ್ಲ. ಶಿಸ್ತು, ನಿಯತ್ತು, ತಾಕತ್ತು ಇದು ಬಿಟ್ರೆ ಅದೃಷ್ಟ ತನ್ನಷ್ಟು ತಾನೇ ಹುಡಿಕೊಂಡು ಬರುತ್ತೆ. ಅಲ್ಲಿ ನೋಡು ಅಪರಂಜಿ,
ಹೌದು, ಮೊನ್ನೆ ವಿನೋದ್ ಲಾಡ್ಜ್ನಲ್ಲಿ ಕಳ್ತನ ಆಯ್ತಲ್ಲ, ಆ ವಿಷಯ ಮಾತಾಡ್ಬೇಕಾಗಿತ್ತು. ಹೌದು ಸರ್, ಇದರಲ್ಲಿ ಯಾವುದೋ ಒಂದು ದೊಡ್ಡ ಗುಂಪಿನ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕರ್ರೆ, ಇನ್ಸ್ಪೆಕ್ಟರ್ ಆನಂದ್ ಫಾಲೋ ಮಾಡಿದ ಮೋಟರ್ ಸೈಕಲ್ ವ್ಯಕ್ತಿ ಫಾರೆಸ್ಟ್ನಲ್ಲಿ ತಾನೇ ತಪ್ಪಿಕೊಂಡಿದ್ದು. ಎಸ್ ಸರ್, ಆ ಗುಂಪು ಈ ಗುಂಪು ಎರಡೂ ಒಂದೇ ಆಗಿರ್ಬೋದಾ? ಇರ್ಬೋದು ಸರ್. ನೀವು ಆ ಗುಂಪನ್ನ ಮೊದಲು ಕಂಡು ಹಿಡಿಬೇಕು. ಎಸ್ ಸರ್. ಹಲೋ, ನಾನ್ ಜಯ. ಯಾರು ಮಾತಾಡೋದು? ನನಗೆ ಬರೋ ಫೋನ್ ಎಲ್ಲ ಯಾಕೆ ನೀ ತೆಗಿಯೋದು? ತೆಗೆದ ಮೇಲೆ ತಾನಮ್ಮ ಗೊತ್ತಾಗಿದ್ದು. ಇವತ್ತು ಹೇಳ್ತಾ ಇದ್ದೀನಿ, ನಾನ್ ಮನೇಲಿ ಇರ್ಬೇಕಾದ್ರೆ ಬರೋ ಫೋನ್ ಇಲ್ಲ ನನಗೆ, ಗೊತ್ತಾಯ್ತಾ? ಚೆನ್ನಾಗಿದೆ ಲಲಿತಾ, ಬರ್ತಾ ಬರ್ತಾ ನೀನು ತುಂಬಾ ಬದಲಾಗ್ತಾ ಇದೀಯ. ಹಲೋ, ನನ್ನ ಫ್ರೆಂಡ್ಸ್ ಎಲ್ಲ ಸರಿಯಾಗಿ ಟೈಮ್ ಕೀಪ್ ಅಪ್ ಮಾಡೋರು. 2 ನಿಮಿಷ ಲೇಟ್ ಆಗಿದ್ದಕ್ಕೆ ಫೋನ್ ಡಿಸ್ಕನೆಕ್ಟ್ ಆಗೋಯ್ತು. ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ ಪ್ರೀತಿ ವಿಶ್ವಾಸದ ಮೇಲಿನಲ್ಲಿ ಲಲಿತಾ ಬೇಸ್ ಬೆಳೆಸ್ಬಿಟ್ಟಿದ್ದಾರೆ ಅಷ್ಟೇ. ಆದ್ರೂ ಬುದ್ಧಿವಂತೆ ಅನ್ಸ್ಕೋಬೇಕಾದ್ರೆ ಸ್ವಲ್ಪ ನಿಧಾನವಾಗ್ಬೇಕು. ಹಾಯ್ ಲಿಲ್ಲಿ. Come on, let us go inside. ಓಕೆ. ಯಾಕೆ ಗೊತ್ತಾ, ನಾನು ಇಲ್ಲಿ ಮಾತಾಡಲ್ಲ ಅಂತ. ನಮ್ಮನೇಲಿ ಒಂದು ಬೆಕ್ಕಿದೆ. ಯಾರಾದ್ರೂ ಮಾತಾಡೋಕ್ ಬಂದ್ರೆ ತುಂಬಾ ಕಾಟ ಕೊಡುತ್ತೆ. ಯಾಕೆ ಬಾಬು? ಬೆಕ್ಕು ಬರುತ್ತೆ ಅಂತೆಲ್ಲ ಅದಕ್ಕೆ.
ಯಾಕಪ್ಪ ಹಾಗೆ ನೋಡ್ತಿದ್ಯಾ? ಏನೋ ಹೊಸದಾಗಿ ನೋಡೋ ಹಾಗೆ ನೀನು ನೋಡ್ಬೇಕು, ಇನ್ನು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಆಯ್ತು, ಕಾಫಿ ತರ್ತೀನಿ. ಏನ್ ಬೇಡ, ಇನ್ನೇನ್ ಬೇಕು? ನೀನೇ ಬಿಡ ನನ್ನ ಜೀವ ಇರೋವರೆಗೂ ಲಲಿತಮ್ಮನ ಮುಟ್ಟಿ ಮಾತಾಡ್ತಿದ್ರೆ ನಾನು ಅವಕಾಶ ಕೊಡೋಣ. ಹೊರಗಾಟೆ ಲಲಿತಮ್ಮ, ನೀನ್ ಬರೀ ತುಂಡು ಹುಡುಗಿ, ಆದ್ರೆ ಗುಂಡಲ್ ಮಾತ್ರ ತುಂಬಾ ಒಳ್ಳೆಯ. ಅದ್ ನಂಗೆ ಗೊತ್ತಿದೆ. ಸರಿ, ನಂಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಕೆಲಸ ನೋಡೋಗು. ಏನಿದೆ ನೀನ್ ಮನುಷ್ಯನ? ನಿನ್ ಕಣ್ಣಿಗೆ ಯಾಕೆ ಕಾಣಿಸ್ತೀನಿ? ನನ್ನನ್ನ ದನ ಅಂತೀಯಾ? ಇಲ್ಲಪ್ಪ, ಆ ಸುಳ್ಳು ಅಂದ್ರೆ ಸಾಧು ಪ್ರಾಣಿ ಅಂತ. ಒಳ್ಳೆ ದನ ಹಾಗೆ ಕಾಣ್ತೀಯಾ? ಏನಂದ್ರೆ ಮತ್ತಿನ್ನೇನು, ಸ್ವಲ್ಪ ಕೂಡ ಮತ್ಸತ್ವನೇ ಇಲ್ಲ. ಒಟ್ಟಿನಲ್ಲಿ ನಾನು ಒಳ್ಳೆಯದು, ಹೌದು ತಾನೆ? ಸ್ವಲ್ಪನೂ ರಸಿಕತನನೇ ಇಲ್ಲ. ರಾಜ ಬಂದ್ಬಿಟ್ಯಾ? ಇವನು ರಾಜ ಅಲ್ಲ, ಯುವರಾಜ. ಮುಖ ನೋಡು. ಯಾಕೆ ಏನಾಗಿದೆ ಅವನ ಮುಖ? ಪ್ರೀತಿ, ಆ ನಿನ್ನ ಪ್ರೀತಿ ಅನ್ನೋ ಸೂರ್ಯನ ಬೆಳಕು ನನ್ನ ಮೇಲೆ ಬೀಳಬೇಕು, ಆಗ ನೋಡ್ಬೇಕು ಈ ಮುಖದ ಕಳೆನ. ನಿನ್ಗೂ ನಿನ್ ಕಳೆಗೂ ಏನ್ ಹೇಳಿ? ಜಾನಕಿ, ನನ್ನ ಪ್ರೀತಿನ ಅಷ್ಟು ಹಗುರವಾಗಿ, ಅಷ್ಟು ಕೇವಲವಾಗಿ ತಿಳಿಬೇಡ. ನೀನಿಲ್ದೆ ಹೋದ್ರೆ ಉಪ್ಪಿನಕಾಯಿ ಇಲ್ದ ಊಟ ಇದ್ದ ಹಾಗೆ, ಹಣ್ಣಿಲ್ಲದಿರೋ ತೋಟವಿದ್ದ ಹಾಗೆ. ನೀನಿಲ್ದೆ ಇದ್ರೆ ನನ್ನ ಬಾಳೆ ಬೇ 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 ಬೇಸರ. ಜಾನಕಿ, ಜಾನಕಿ ಎತ್ತಬಹುದು, ಜಾನಕಿ. ಜಾತಿ ಇವತ್ತೊಂಥರ ಇದೆಯಾ? ಮೈ ಹುಷಾರಿಲ್ವಾ? ಮೈಗೇನಾಗಿಲ್ಲ ಅಪ್ಪಾಜಿ, ಹುಷಾರ್ ತಪ್ಪಿರೋದು ಮನಸ್ಸಿಗೆ. ಯಾರು ನಿನ್ನ ಮನಸ್ಸು ನೋಯಿಸೋರು? ಅವ್ರು ಯಾರೇ ಆಗಿರಲಿ, ಅವ್ರಿಗೆ ಎಂಥ ಶಿಕ್ಷೆ ಕೊಡ್ತೀನಿ ಅದನ್ನ ನೋಡಿ ನೀನೇ ಸಂತೋಷ ಪಡ್ತೀಯ. ಬೇಕಾಗಿಲ್ಲ. ಹಾಗಾದ್ರೆ ಅಂಥವ್ರ ನಮ್ಮ ಗುಂಪಿನಿಂದ ಹೊರಗಡೆ ಹಾಕ್ಬೇಡವಾ? ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಏನಂದ್ರೆ ನನ್ನಿಂದ ಸಾಧ್ಯವಿಲ್ವಾ? ಆ ಮಾತನ್ನ ವಾಪಸ್ ತಗೋ. ನನ್ನಿಂದ ಸಾಧ್ಯವಾಗ್ತಿರೋ ಕಾರ್ಯನೇ ಇಲ್ಲ. ಈ ನಾಗಪ್ಪ ಅಸಾಧ್ಯ, ರಾಜ ಅಸಾಧ್ಯ. ನಾನು ನಿಮ್ಮ ಹತ್ರ ಬಂದು ನೀವು ನನಗೆ ಮಾತು ಕೊಟ್ಟು ಎಷ್ಟು ವರ್ಷ ಆಯ್ತು? ಅದನ್ನ ನಡ್ಕೊಟ್ರ ಹೋಗ್ಲಿ, ಅದ್ರ ಗಮನ ಆದ್ರೆ ಇದೆಯಾ ನಿಮಗೆ? ಅದ ಜ್ಞಾಪಕ ಇದೆ ರಾಜ. ನನ್ನ ಜೀವಮಾನದಲ್ಲಿ ಎಂತೆಂಥ ಸಂದರ್ಭಗಳನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಆದ್ರೆ ನಿನಗೆ ಕೊಟ್ಟು ಮಾತಿದೆಯಲ್ಲ, ಅದನ್ನ ಮಾತ್ರ ಮರೆಯೋ ಹಾಗೆ ಇಲ್ಲ. ನಿಮ್ ಕೈನಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಾನೇ ರಾಜ ಮತ್ತೆ ಮತ್ತೆ ನಿನ್ನ ಮಾತಾಡಿದ್ರೆ ನನ್ನ ಕೊಡಬೇಡ. ಸ್ವಲ್ಪ ದಿನ ಅವಕಾಶ ಕೊಡು. ಇಲ್ಲಿಗೆ ಕೈ ಮುಗಿದು ಕೇಳ್ಬೇಕು. ನೀವು ನನಗೆ ಬೇಡ್ಕೊಳ್ಳೋದು ಏನು ತಡಿಲಾರ್ದೆ ಇವತ್ತು ಕೇಳ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸಿ. ಇದುವರೆಗೂ ನೀವು ಆ ಕೆಲಸ ಮಾಡಿಲ್ಲ ಅಂದ್ರೆ ರಾಜಲ್ಲ ನಾವು ಮರ್ಬಿಡ್ಬೇಕಾಗುತ್ತೋ ಏನು? ನಿನ್ನ ಮಾತು ಒಪ್ಕೋಬೇಕಾದ್ರೆ ಮಾಡು. ಸದ್ಯದಲ್ಲಿ ಅದಕ್ಕೊಂದು ಏರ್ಪಾಡು ಮಾಡ್ತೀನಿ. ನನಗೇನಿಲ್ಲ ಡಾಕ್ಟ್ರೆ, ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಲಲಿತ ಗಾಬರಿಯಾಗಿ ನಿಮಗೆ ಫೋನ್ ಮಾಡ್ಬಿಟ್ಲು. ಅದೇ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾ ಇದ್ದಿರ್ತಾನೆ? ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿದೆ. ಯಾವ ಮೆಡಿಸಿನ್ ತಗೊಂಡು ಏನ್ ಪ್ರಯೋಜನ? ಮನಸ್ಸು ಡ್ಯಾಡಿ ತುಂಬಾ ಯೋಚನೆ ಇಟ್ಕೊಂಡಿರ್ತು ನನ್ನ ಬಗ್ಗೆ ತಾನೆ? ಹೌದಮ್ಮ, MCL ಫ್ಲೋರಿಂಗ್ ಪ್ರೊಫೆಸರ್ ರಾಮರಾಯರು ಒಬ್ಬಳೇ ಮಗಳಾದ ನಿಮ್ ಬಗ್ಗೆ ಯೋಚನೆ ಮಾಡ್ಲೇಬೇಕು. ಡ್ಯಾಡಿ ವಿನಾಕಾರಣ ಮನಸ್ಸಿಟ್ಬಿಟ್ಟಿದ್ದಾರೆ ಡಾಕ್ಟರ್. ವಿನಾಕಾರಣ ಯಾರು ಯಾವತ್ತೂ ಮನಸ್ಸು ಕೆಡಿಸ್ಕೊಳ್ಳೋದಿಲ್ಲ. ಮನಸ್ಸು ಕೆಡಿಸ್ಕೋಬೇಕಾದ್ರೆ ಏನಾದ್ರೂ ಕಾರಣ ಇರಲೇಬೇಕು. ಅದು ನಿನಗೂ ಗೊತ್ತು. ಆದ್ರೆ ಏನ್ ಪ್ರಯೋಜನ? ಈ
ಮೆಡಿಸಿನ್ ತರಿಸ್ಕೊಡಮ್ಮ. ರೋಗಿಗಳಿಗೆ ಔಷಧಿಗಿಂತ ಪೀಸ್ ಆಫ್ ಮೈಂಡ್ ಮುಖ್ಯ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಬರ್ತೀನಮ್ಮ, ಬರ್ತೀನಿ. ಡ್ಯಾಡಿ, ನಾನೇ ಹೋಗಿ ಮೆಡಿಸಿನ್ ತಗೊಂಡು ಬರ್ತೀನಿ. ಹಾಯ್ ಮಂಜು. ಏ ಜಯ, ನೀವು ಹೋಗಿ ಮೆಡಿಸಿನ್ ತಗೊಂಡ್ ಬಾ, ನಾನು ಮಂಜು ಹತ್ರ ಮಾತಾಡ್ತಿರ್ತೀನಿ. ರೂಪ ದರ್ಶನ ಏನು ಬೇಡುಗು, ನೀನು ಸಂಪೂರ್ಣ ಸೌಂದರ್ಯನ ಅದು ಯಾವತ್ತು ನೋಡ್ತೀನೋ ಗೊತ್ತಿಲ್ಲ. ನಿಗೋಸ್ಕರ ತೋಟ ತನಕ ಹೋಗಿ ಸ್ವಂತ ಕೈಯಿಂದ ಕಿತ್ತಿದ್ದು ಮಲ್ಲಿಗೆ. ಮೈಸೂರಲ್ಲಿಗೆ ಅಥವಾ ಹುಡುಕ. ಇದು ಬಾಂಬೆ ಸ್ಟ್ರೀಟ್ ಅಲ್ಲಿ ಅಲ್ಲಲ್ಲ, ನಾನೇ ಮಾಡಿದ್ದು. ಅಲ್ಲಲ್ಲ, ತಗೊಬಂದಿದ್ದು. ಬಹಳ ಖುಷಿ ಅಂತ ಅನ್ಸುತ್ತೆ. ಚೆನ್ನಾಗಿದ್ಯಾ ಅಪರಂಜಿ? ಅಪರಂಜಿ ತುಂಬಾ ಚೆನ್ನಾಗಿತ್ತು. ಬರ್ಲ ಎಲ್ಲ ತಿನ್ನಾಕ್ಬಿಟ್ಲು. ಆ ಮಲ್ಲಿಗೆ ನೀ ಮುಡ್ಕೊಂಡಿದ್ದೆ, ನಾನು ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ? ನೀನ್ ಸಂತೋಷ ಪಟ್ರೆ ಏನ್ ಪ್ರಯೋಜನ? ರಾಜ ಸಂತೋಷ ಪಡಿದ್ರೆ ಹೇಳು. ಯಾಕೆ ಗಂಟಲ್ವ? ಆ ಕಡೆ ನಿನಗೆ ಇಲ್ವೇ ಇಲ್ಲ. ಅಪರಂಜಿ ಎಂತ ಮಾತಾಡ? ನನಗಿಲ್ಲ. ಎಲ್ಲಿ ನೋಡಿದ್ದು? ಯಾವಾಗ ನೋಡಿದ್ದು? ಇಲ್ಲ, ನಾನು ಬದುಕಿದ್ದು ಏನ್ ಸುಖ.
ಡ್ಯಾಡಿ ಇದ್ದಿದ್ರು ಎಷ್ಟು ಸಂತೋಷ ಪಡ್ತಿದ್ರು ಇಲ್ಲ. ಆದ್ರೆ ನನಗಿಲ್ಲ. ಸಮಾಧಾನ ತಂದ್ಕೊಂಡ ರಾಯರು ನಮ್ ಕಣ್ಣಿಗೆ ದೂರವಾಗಿದ್ದಾರೆ. ಆದ್ರೆ ಮೊದಲನಾಗೆ ಕಾಣ್ತೀರಾ, ನನ್ನ ಪ್ರೀತಿಯಿಂದ ಕಾಣ್ತಿರೋ ತಂದೆ ದೂರವಾಗೋದು. ಅವರಷ್ಟೇ ಪ್ರೀತಿಯಿಂದ ಕಾಣ್ತಿರೋ ನೀವು ತಾಯಿ ತಂದೆ ಎಲ್ಲ ನಮ್ಮ ತಂದೆ ಅಕ್ಕ ಲಲಿತಾ ಅಕ್ಕ ಲಲಿತಾ ಅಕ್ಕ ಲಲಿತಾ ಈ ಸಮಾಧಾನ ಆಯ್ತು. ಈ ಸಮಾಧಾನ ನಾನು ಕಳ್ಳ, ದರೋಡೆಕೋರ, ನಾನು ನಿನ್ ತಮ್ಮ ಅಂತ ಹೇಗೆ ಹೇಳ್ಕೊಳ್ಳಿ ಅಕ್ಕ, ಹೇಗೆ ಹೇಳ್ಕೊಳ್ಳಿ? ನಾನ್ ಬೇಕು ಅಂತ ಕಳ್ತನ ಮಾಡ್ತಾ ಇಲ್ಲ. ನನ್ಗಿಷ್ಟ ಇದ್ದ ಇದ್ರು ನಾನು ಇದ್ರಲ್ಲೇ ಮುಂದುವರಿತಾ ಇದ್ದೀನಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಕ್ಕ, ಎಲ್ಲ ಅವಂದೇ. ಅಕ್ಕ, ನೀನ್ ಪದೇ ಪದೇ ಹೇಳ್ತಾ ಇದ್ದೆ ನ್ಯಾಯವಾಗಿ ನಡೀಬೇಕು, ನೀತಿಯಿಂದ ಬಾಳ್ಬೇಕು, ಸತ್ಯವಂತ ಅನ್ನಿಸ್ಕೋಬೇಕು ಅಂತ. ಆದ್ರೆ ಅದಕ್ಕೆಲ್ಲ ವಿರೋಧವಾಗಿ ಬದುಕ್ತಾ ಇದ್ದೀನಿ. ಅವತ್ತೊಂದ್ ದಿವಸ ಹಸಿವು ತಡಿಲಾರದೆ ನಾನು ಒಂದು ಸುಳ್ಳು ಹೇಳಿದ್ದಕ್ಕೆ ನನ್ನ ಮೈ ಮೇಲೆ ನೀನ್ ಹಾಕಿದ ಬರೆ ಇನ್ನೂ ಮಾತಿಲ್ಲ. ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಕಣ್ಣಲ್ಲಿ ನೀರು ನೋಡ್ತಾ ಇದ್ರು. ನನ್ನ ಕಣ್ಣು ಯಾಕೆ ಇನ್ನೂ ಕುರುಡು ಆಗ್ಲಿಲ್ಲ ಅಪ್ಪಾಜಿ? ನನಗೇನೋ ಹಳೆ ನೆನಪಾಯ್ತು, ಅಳು ಬಂತು ಅಷ್ಟೇ. ಅಪ್ಪಾಜಿ, ಪ್ರೀತಿ ಪ್ರೇಮ ಅನ್ನೋ ಭಾಷೆ ಕಟ್ಟು ಬಿದ್ರೆ ಸಂತ ಒಂದೇ ಪ್ರತಿಫಲ ಅಲ್ಲ? ನಾನು ಬಂದ ಸಮಯವೇ ಸರಿ, ಬರ್ತೇನೆ. ಎಲ್ಲಿ ನನ್ನ ಮೈ ಮನಸ್ಸು ಬುದ್ಧಿ ಎಲ್ಲ ಬೇರೆ ಬೇರೆ ಆಗ್ಬಿಟ್ರು ನನ್ನ ನಿಗಾ ಮಾತ್ರ ಕರ್ತವ್ಯದ ಕಡೆ ಇದ್ದೇ ಇರುತ್ತೆ. ಏನ್ ಹೇಳ್ಬೇಕಂತ ಬಂದ್ರು ಅದ್ ಹೇಳಿ. ಅದು ಗಂಡಿತು ಅಂದ್ರೆ ಹೀಗಿರ್ಬೇಕು. ಈ ಸಂದರ್ಭ ಬಿಟ್ರೆ ಬೇರೆ ಸಂದರ್ಭನೇ ಸಿಗಲ್ಲ. ಏನಂತೀಯ? ಇಲ್ಲ ಅಕೌಂಟ್ಗೆ ಸೇರಿಸ್ಬೇಕಾ? ಬೇಡ ಬೇಡ, ಈಗಲೇ ಕೊಟ್ಬಿಡ. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಹೊಸ ನೋಟ್ ನೋಡ್ದಾಗಲೆಲ್ಲ ನನಗೊಂದು ಅನುಮಾನ. ಯಾಕೆಂದ್ರೆ ಇದು ಇದ್ದಕ್ಕಿದ್ದಾಗೆ ಬಿಳಿದಾಗ ಹೋಗ್ಬಿಡುತ್ತಂತೆ. ಯಾವುದು? ಇನ್ಯಾವುದು? ಅದೇ ಡಬ್ಲಿ ಒಂದಕ್ಕೆ 2 ಸಿಗುತ್ತಾ? ಬದಲಾಯಿಸಿ. ಅಯ್ಯೋ ನನಗ್ ಬೇಡ ಸರ್. ಈಗಲಾದ್ರೂ ಸ್ಟೀಲ್ ತಟ್ಟೆ ಹತ್ತಾ ಇದ್ದೀನಿ, ಆಮೇಲೆ ಚಿಪ್ ಹತ್ಬೇಕಾಗುತ್ತೆ. ಸರ್ ನಮ್ದು ಯಾವ ಬಿಸ್ನೆಸ್? ನಾನೊಂದು ಪಿಕ್ಚರ್ ತೆಗಿಬೇಕು ಅಂತಿದ್ದೀನಿ. ನೀನ್ ಅಂದ ಹಾಗೆ ಯಾವ್ದಾದ್ರು ಡಬ್ಲಿಂಗ್ ಮಾಡಿ ಸಿಕ್ಬಿಟ್ರೆ ಅಯ್ಯೋ ಅದ್ರ ಕತೆ ಯಾಕೆ ಕೇಳ್ತೀಯ? ಯಾಕೆ ಸರ್ ಇರೋ ಅಷ್ಟನ್ನೇ ಹಾಕಿ ಒಂದು ಕಾರಣ ತೆಗೆದು ಹಾಗೂ ನಮ್ಮ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಅದು ಮುಂದಿನ ಪಿಕ್ಚರ್ ಬಂಡವಾಳ ಆಗುತ್ತೆ. ಹಾಗೆ 1 by 1 ಯಾಕೆ ಬೇಕಾ ತಿರ್ಪೈತೆ ಕೆಲಸ? ತೆಗೆದ್ರೆ 5 ಭಾಷೆಲಿ ಕಲರ್ನ ತೆಗಿಬೇಕು, ಇಲ್ಲ ಅಂದ್ರೆ ತೆಪ್ಪ ಬಿದ್ದಿರ್ಬೇಕು. ಪಾಪ ತುಂಬಾ ಆಸೆ ಇಟ್ಕೊಂಡಿದ್ದೀರ. ಏನು ನಿಮ್ಗೋಸ್ಕರ ಪಾರ್ಟಿ ಬೇಕಾದ್ರೆ ಕರ್ಕೊಂಡು ತೋರಿಸ್ತೀನಿ. ಆದ್ರೆ ನಾನು ಕಮಿಷನ್ ಕೊಡ್ಬೇಡಿ, ನೀವೇ ಬದುಕಿ. ಆದ್ರೆ ಏನಿಲ್ಲ ಸರ್, ನೀವು ತೆಗಿಯೋ ಪಿಕ್ಚರ್ ನಲ್ಲಿ ನಂಗೊಂದು ಚಾನ್ಸ್ ಕೊಡಿ ಅಷ್ಟೇ. ಒಂದೇ ಏನು, ಡಬಲ್ ಕ್ಯಾರೆಕ್ಟರ್ ಕೊಡ್ತೀನಿ. ಮೊದಲು ಡಬ್ಲಿಂಗ್ ಪಾರ್ಟಿ ತೋರಿಸು. ಓಕೆ ಸರ್, ಓಕೆ. ಅಬ್ಬಾ, ಇಷ್ಟು ವರ್ಷಕ್ಕೆ ನನ್ನ ಜಾತಿಯಲ್ಲಿ ಶನಿಗುರು ಇವತ್ತೇ ಬದಲಾಯಿಸ್ಬಿಟ್ರು. ಹಾಗೂ ಕತೆ ನಂದೇ ಇದೆ. ಕಷ್ಟಪಟ್ಟು ಒಂದಷ್ಟು ಸಂಪಾದನೆ ಗೀಚ್ಕೊಳ್ಳೋದು, ಯಾವನ್ಗಾದ್ರೂ ಡೈರೆಕ್ಷನ್ ಹಾಕ್ಬಿಟ್ಟು ಅವನ ಕೈ ಬೆಚ್ಚಗೆ ಮಾಡಿ ನನ್ನ ಹೆಸರನ್ನೇ ಹಾಕ್ಕೊಳ್ಳೋದು. ಕನ್ನಡಕ್ಕೆ ರಾಜ್ಕುಮಾರ್ ಲಕ್ಷ್ಮಿ, ತೆಲುಗಿಗೆ ಚಿರಂಜೀವಿ ಶ್ರೀದೇವಿ, ತಮಿಳಿಗೆ ಕಮಲ್ ರಾಧಾ, ಹಿಂದಿಗೆ ಅಮಿತಾಬ್ ಜಯಪ್ರದ, ಮಲಯಾಳಕ್ಕೆ ಯಾರಾದ್ರೂ ಸರಿ. 5 ಭಾಷೆಗಳು ಕಲರ್ ತೆಗೆದು ಬಿಸಾಡೋದು. ಸರ್ 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 ಚಾನ್ಸೇ ಚಾನ್ಸು. ಆ ಪಾರ್ಟಿ ಇವತ್ತೇ ಹೇಳ್ತಿದ್ದಾನೆ. ಲಕ್ಕು ಸರ್. ಹೌದಾ? ಹೌದು ಸರ್. ಮುಂದೆ ನಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಓಕೆ ಸರ್. ಬನ್ನಿ ಸರ್, ಪಾರ್ಟಿ ಕನುವಾದ ಪಾರ್ಟಿ. ಭದ್ರವಾಗಿ ಹಿಡ್ಕೊಳ್ಳಿ, ಬಿಟ್ಟಿಗಿಟ್ಟಿರ. ನಾನು ಹೇಳೋದು ಯಾಕೆಂದ್ರೆ ನಿಮ್ಮ ಒಳ್ಳೇದಕ್ಕೆ, ಗೊತ್ತಾಯ್ತಲ್ಲ? ಬನ್ನಿ.
ನಮಸ್ಕಾರ ಸರ್. ಓ ವೆಲ್ಕಮ್, ಕೂತ್ಕೊಳ್ಳಿ. ಏನ್ ಬಿಸ್ನೆಸ್ ಮಾಡ್ತೀರಾ? ಸರ್ 5 ಭಾಷೆಯಲ್ಲಿ ಕಲರ್ನಲ್ಲಿ ಪಿಕ್ಚರ್ ತೆಗಿಬೇಕು ದೊಡ್ಡ ಪ್ಲಾನ್ ಹಾಕೊಂಡಿದ್ದೀನಿ. ಏನೋ ನಿಮ್ಮಂತ ಅವ್ರ ಕಣ್ಣೆ ನನ್ನ ಬಿದ್ದರೆ. ಈಗ ನಿಮ್ಗೆ ಎಷ್ಟು ಬೇಕು? ಕನಿಷ್ಠ ಪಕ್ಷ 5 ಬೇಕು ಸರ್. ಈಗ ನಾನು ಅಷ್ಟು ತಂದಿಲ್ಲ. ನಿಮ್ ಕಾಂಟ್ಯಾಕ್ಟ್ ಸಡನ್ ಆಗಿತ್ತಾನೆ. ಅದು ಕರೆಕ್ಟ್ ಸರ್. ಈಗ ನನ್ನ ಹತ್ರ 4 ಇದೆ, 2 ಕೊಡಿ, 4 ತಗೊಳ್ಳಿ. ಸ್ಯಾಂಪಲ್ ನೋಡ್ತೀರಾ? ಬಿಸ್ನೆಸ್ ಇದ್ದಾನೆ. ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ನಾನು ಅನಂತರಾಮ್ ಕೃಷ್ಣಮೂರ್ತಿ ಮಾತಾಡ್ತಿರೋದು. ತಾವು ESP ಸಾಹೇಬ್ರಾ? ಆರೋಗ್ಯನಾ? ಅಂದಾಗಿ ಎಲ್ಲಿ ತಾವು ಈ ನಡುವೆ ಸಿಗ್ಲೇ ಇಲ್ಲ. ಹೌದು ಸರ್, ನನಗೂ ಪುಸ್ತಕ ಇಲ್ಲ. ದೂರೇನ್ ವ್ಯವಹಾರ? ಏನ್ ಸರ್ ESP ಅವ್ರನ್ನೇ ಕೈನಲ್ಲಿ ಇಟ್ಕೊಂಡಿದ್ದೀರಾ? ಆ ಡಿಪಾರ್ಟ್ಮೆಂಟ್ ನಲ್ಲಿ ನನಗೆ ಬೇಕಾದವರು ತುಂಬಾ ಜನ ಇದ್ದಾರೆ. ಸರಿ, ನೀವು ಕ್ಯಾಶ್ ಈಗಲೇ ತಗೊಂಡೋಗ್ತೀರಾ? ಇಷ್ಟ ಬನ್ನಿ ಬನ್ನಿ, ಇನ್ಸ್ಪೆಕ್ಟರ್ ಸಾಹೇಬ್ರು ಬರ್ಬೇಕು. ಏನ್ ವಿಷಯ? ಪರ್ಸನಲ್ ವಿಷಯನಾ? ಇವ್ರು ನನ್ನ ಫ್ರೆಂಡು, ಸಿನಿಮಾ ಪ್ರೊಡ್ಯೂಸರು. ನಮಸ್ಕಾರ. ನಮಸ್ಕಾರ. ಇನ್ಸ್ಪೆಕ್ಟರ್ ಸಾಹೇಬ್ರು ಏನೋ ಪರ್ಸನಲ್ ಆಗಿ ಮಾತಾಡ್ತಿದ್ದಾರೆ. ನೀವು? ಬರ್ತೀನಿ. ನಮಸ್ಕಾರ. ಬಡ ಜೀವ ಬದುಕೊಳ್ತು. 2ಕ್ಕೆ 4. ಊರಿಗೆ ಹೋಗಿ ಇರೋ ಜಮೀನೆಲ್ಲ ಕಳ್ಳನ ಕೈ ಕೊಟ್ಟು 4 ಲಕ್ಷ ಕೊಟ್ಟೇ ಕೊಡ್ತಾನೆ. ಆ 4 ತಂದು ಈ ಪುಣ್ಯಾತ್ಮನ ಕೊಟ್ರೆ 8 ಲಕ್ಷ ಕೊಟ್ಟೇ ಕೊಡ್ತಾನೆ. 4 ಆ 8 ಒಟ್ಟು 12 ಲಕ್ಷ ಆಗುತ್ತೆ. ಕಣ್ಣು ಮುಚ್ಚಿಕೊಂಡು ಎಲ್ಲ ಸುರಿದು ಬಿಟ್ಟು 5 ಭಾಷೆಯಲ್ಲಿ ಟೆಕ್ನಿ ಕಲರ್ನಲ್ಲಿ ವಾರೆ ವಾ ಶ್ರೀಮಾನ್ ಅನಂತ ರಾಮಕೃಷ್ಣ ಮೂರ್ತಿ, ನೀನು 100 ವರ್ಷ ಸಣ್ಣಗೆ ಬದುಕಪ್ಪ. ಈ ಅನುಮಾನ ಅನ್ನೋದು ಮನುಷ್ಯನ ಜನ್ಮಕ್ಕೆ ಅಂಟ್ಕೊಂಡೇ ಬಂದ್ಬಿಟ್ಟಿರುತ್ತೆ. ಒರಿಜಿನಲ್ಗೂ ಇದಕ್ಕೂ ಸ್ವಲ್ಪವೂ ವ್ಯತ್ಯಾಸವಿಲ್ಲ. ಸರ್ಕಾರದವ್ರು ಚಾಪೆ ಕೆಳಗೆ ತುರಿದ್ರೆ ಇವರು ರಂಗೋಲ ಕೆಳಗೆ ಖಂಡಿತ ತೂರ್ಲೇಬೇಕಾಗುತ್ತೆ. ಅಯ್ಯೋ, ನನ್ನ ಹಾಳೆಲ್ಲ ಹೊರಟೋಯ್ತಲ್ಲಪ್ಪ. ಚಂಡಾಳ, ನಾನು ಯಾಮಾಡ್ತೀನಲ್ಲ, ಏನ್ ಮಾಡಲಿ ನಾನು ಇವಾಗ? ಹಲೋ, ಪೊಲೀಸ್ ಸ್ಟೇಷನ್ ಕನೆಕ್ಷನ್ ಕೊಡಿ. ಪೊಲೀಸ್ ಸ್ಟೇಷನಾ? ನಾನು ಪ್ರೊಡ್ಯೂಸರ್ ಮಾತಾಡ್ತಾ ಇರೋದು. ಆ ಮೂರ್ತಿ ಕೃಷ್ಣ, ರಾಮ, ಅನಂತ. ಯಾಮಾಡ್ತಾರಲ್ಲ ಪ್ರಪಂಚದಲ್ಲಿ. ಅಯ್ಯೋ ನಾರಾಯಣ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನಮ್ಮ, ಈ ಕಡೆ ಯಾರಾದ್ರೂ ಮೋಟಾರ್ ಸೈಕಲ್ ಅಲ್ಲಿ ಬಂದ್ರ? ಯಾರು ಬರ್ಲಿಲ್ವಲ್ಲ?
ಹಲೋ, ಎಸ್ ಪಿ ದಾಮೋದರ್. ವಾಟ್? ಡಬ್ಲಿಂಗ? ಸರಿ, ಪಕ್ಕ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ನಾನ್ ಗಮನಿಸ್ಕೋತೀನಿ. 2 ಲಕ್ಷ ರು ವಂಚನೆ. ಹಣ ಕಳೆದುಕೊಂಡವರು ಪ್ರಜ್ಞಾಶೂನ್ಯರಾಗಿಯೇ ಇದ್ದಾರೆ. ನಗರದ ಹೋಟೆಲ್ ರೂಮ್ ಒಂದರಲ್ಲಿ ಇತರ ನೆನಪುಗರೊಬ್ಬರಿಗೆ 1 ಕೊಡುವುದಾಗಿ ಹೇಳಿ ವಂಚಿಸಲಾಗಿದೆ ಎಂದು ತಿಳಿದು ಬಂದಿದೆ. ಮೋಟಾರ್ ಸೈಕಲ್ನಲ್ಲಿ ಮಿಂಚಿನಂತೆ ಮಾಯವಾದ ವಂಚಕರನ್ನು ಪೊಲೀಸರು ತೀವ್ರವಾಗಿ ಪರಿಶೋಧಿಸುತ್ತಿದ್ದಾರೆ. ಅವನು ವಂಚಕನೂ ಅಲ್ಲ, ಮೋಸ್ಕರನೂ ಅಲ್ಲ. ಯಾವ್ದೋ ಕೈವಾಡಂಗೆ. ಕಾಲ ಕೆಟ್ಟದಮ್ಮ. ನಾನು ಓದ್ತೆ, ಈ ಕಾಲದಲ್ಲಿ ಒಳ್ಳೆಯವರೆಲ್ಲ ಕೆಟ್ಟವರ ಕಾಣ್ತಾರೆ, ಕೆಟ್ಟವರೆಲ್ಲ ಒಳ್ಳೆಯವರ ಕಾಣ್ತಾರೆ. ಇಲ್ಲ, ನನ್ಗಂತೂ ಖಂಡಿತ ನಂಬಿಕೆ ಇಲ್ಲ. ನಾವು ಅವನ್ನ ಒಳ್ಳೆ ಉಂಟು, ಆದ್ರೆ ಎಲ್ರೂ ಒಪ್ಬೇಕಲ್ಲ. ಕಾಫಿ ಕುಡಿ, ಸ್ನಾನ ಮಾಡಿ. ಯಾರು ಒಪ್ಪೇ ಬಿಟ್ಟು ಆ ದೇವ್ರು ಮೆಚ್ಚಿದ್ರೆ ಸಾಕು. ಅವನ ಅಪರಾಧಿಯಿಂದ ಅಷ್ಟೇ ಸಾಕು. ಒಳ್ಳೆ ಗುರು ಸಿಕ್ಕ ನನಗೆ. ಅರ್ಧ ರಾತ್ರಿ ಕರ್ಕೊಂಡ್ಬಂದು ಅರ್ಧ ಹೇಳಿ ಅದು ಕಾಡಲ್ಲಿ ಬಿಟ್ಟೋದಲ್ಲ. ಬೆಳ್ಕೊರೆ ತನಕ ಸುತ್ತಿದ್ರು, ದಾರಿ ಯಾವ್ದುಂಟು ಗೊತ್ತಾಗ್ತಾ ಇಲ್ಲ. ಮಾಡ್ರಂಗ ಕಾಡು ಮಲ್ಲೇಶ, ಇದೇ ಕಾಪಾಡ್ಬೇಕು. ಅಯ್ಯಪ್ಪ, ಎಗ್ರಿಬಿಟ್ರೆ ಹಾಗೆ ನೋಡು, ರೋಡಿ ಬಂದಿದ್ದೆ ಏನಾದ್ರು ಹಾಳು. ನಾ ಒಂದೇ ಸೀಟು, ನಾನು ಹೇಳ್ಬಿಡ್ತೀನಿ ಸ್ವಾಮಿ. ನನಗೆ ಅರ್ಜೆಂಟು, ನಿಲ್ಸಿ. 1 ಸೀಟು ಸ್ವಾಮಿ. ಯಾರಿ ಅವ್ರೆ? ನಿಲ್ಲಿಸಿ. ನನ್ ಮಕ್ಕಳ ಯಾರೋ ನಿಲ್ಸೋದಪ್ಪ. ಕೈ ಮುಗಿತೀನಿ ಸ್ವಾಮಿ, ಕೈ ನಿಲ್ಸಿ. ಓಲ್ಡನ್ ಕೈ ಮುಗಿತೀನಿ. ಓಲ್ಡನ್ ಕೈ ಮುಗಿತೀನಿ. ಒಂದು ನನ್ನೂರು ನೋಡ್ಬೇಕಾದ್ರೆ ಇವ್ನು ಕಳಾನೇ ಇರ್ಬೇಕು. ನಮ್ ಕೇಸ್ ಸಂಬಂಧ ಪಟ್ಟೋದಿರ್ಬೇಕು. ಏಯ್, ನಿಲ್ಕೋ.
ಒಳ್ಳೆ ಯಾವ ಕಡೆ ಹೋದ ಬಡ್ಡಿ ಮಗ? ಎಡ್ ಬಿದ್ದು ಈ ಕಡೆ, ಬೃಷ್ ಬಿದ್ದು ಈ ಕಡೆ. ಮಹದೇಶ್ವರ ನೀನೇ ಕಾಪಾಡಪ್ಪ. ಬೃಷು ಈ ಕಡೆನೇ ಹೋಗಿರೋದು. ಒಳ್ಳೆ ನರಿ ನನ್ ಮಗ. ಬೆಂಕಿ ಹಚ್ಚೋಣ. ಏನು ಒಬ್ಬರೇ ಇಲ್ಲಿ? ನಿಮ್ಮ ನೋಡ್ಬೇಕಂತಲೇ ಬಂದೆ. ಏನ್ ವಿಷಯ? ಯಾಕೋ ನಿಮ್ಮ ನೋಡ್ಬೇಕನ್ನಿಸ್ತು. ಇಲ್ಲೇ ಸಿಗ್ತೀನಂತ ನಿಮಗಾಗ ಗೊತ್ತು? ಇಬ್ರು ಮನಸ್ಸು ಗೊತ್ತಾದ್ಮೇಲೆ ಇನ್ನೊಬ್ರು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಅಂತ ಮತ್ತೊಂದು ಮನಸ್ಸಿಗೆ ತಿಳಿಯುತ್ತೆ. ರಾಜ, ನೀವು ನನ್ನ ಹತ್ರ ಸುಳ್ಳು ಹೇಳಿದಾಗ ನಂಗೆ ನಂಬಿಕೆ ಇದೆ. ಈಗ ಹೇಳಿ, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ? ಧಾರಾಳವಾಗಿ ಹೇಳಿ. ಹೊಗೆ ಆಡಲ್ಲ ಅನ್ನೋ ಮಾತ್ರ ನೀವು ನಿಜ ಅಂತೀರಾ? ದೊಡ್ಡವ್ರು ಹೇಳಿರೋ ಮಾತೆಲ್ಲ 100% ನಿಜಾನೇ. ಆದ್ರೆ ಕೆಲವು ಸಾರಿ ದೂರಕ್ಕೆ ಮಂಜು ಕೂಡ ಹೊಗೆಯಾಗಿ ಕಾಣಿಸುತ್ತೆ. ನನಗೆ ಗೊತ್ತು ರಾಜ, ನೀವಂತವರೆಲ್ಲ ಅಂತ. ಯಾರೋ ಮಾಡಿದ ತಪ್ಪೆ ನೀವು ನಿಂದನೆ ಗುರಿಯಾಗಿದ್ದೀರಾ. ಅದನ್ನ ಕೇಳಿ ನನ್ಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ನಾನು ಯಾರ ಮನಸ್ಸಿಗೂ ನೋವು ಕೊಡಬಾರ್ದು ಅನ್ನೋ ಅಭಿಪ್ರಾಯ. ಅದ್ರಲ್ಲೂ ನಿಮ್ಮ ಮನಸ್ಸಿನ ನೋವಾಗುತ್ತೆ ಅಂದ್ರೆ ಆದಷ್ಟು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಮಾತ್ರ ಮರಿಬೇಕು.
ತಂಗಿ ಮಗಳು ಲಕ್ಷಣವಂತೆ ಮಾತ್ರ ಅಲ್ಲ, ಅಷ್ಟೇ ಚೂಟಿಯಾದ ಹುಡುಗಿ ಕೂಡ. ಅದೆಲ್ಲ ಅವ್ರ ಅಮ್ಮಂದೇ ಗುಣ ರೀ. ನಿನ್ನದು ಯಾರ ಗುಣ? ನನ್ನ ನಮ್ಮ ತಂದೆ ಗುಣ. ಮುಂದೆ ನೀನ್ ನನ್ ಕೊಡೋ ತಂಗಿ ಮಗಳು ಲಕ್ಷಣವಂತೆ ಮಾತ್ರ ಅಲ್ಲ, ಅಷ್ಟೇ ಚೂಟಿಯಾದ ಹುಡುಗಿ ಕೂಡ. ಅದೆಲ್ಲ ಅವ್ರ ಅಮ್ಮಂದೇ ಗುಣ ರೀ. ನಿನ್ನದು ಯಾರ ಗುಣ? ನನ್ನ ನಮ್ಮ ತಂದೆ ಗುಣ. ಮುಂದೆ ನೀನ್ ನನ್ ಕೊಡೋ ಮಗಂದು ಯಾರ ಗುಣ ಬರೋದು? ಖಂಡಿತ ಹೇಳ್ತೀನಿ, ನಿಮ್ದೇ ಗುಣ ಅಂತ.
ಯಾರು ಬರ್ಲಿಲ್ವಾ? ನಾನು ಇದ್ದೀನಿ ಗಂಡ. ಅವ್ರು ಕತ್ತಿ ತೆಗೆದ್ಬಿಟ್ರು. ಕತ್ತಿ ನೋಡಿ ನೀವು ಓಡ್ಬಿಟ್ಟೆ. ಆದ್ರೆ ಈಗೇನಾದ್ರೂ ನಿನ್ನನ್ನು ಕಟ್ಕೊಂಡು ಅವ್ಳ ಜೀಲಕ್ಕೆ ಅಪಚಾರ ಆಗಿದ್ರೆ ಅವಳನ್ನ ನೀನ್ ಸ್ವೀಕರಿಸ್ತಾ ಇದ್ಯಾ? ಅಚ್ಚ ಕನ್ನಡನಾದ್ಮೇಲೆ ಸ್ವಲ್ಪನಾದ್ರೂ ಕೆಚ್ಚಿರ್ಬೇಕಣೆ. ಹೆಚ್ಚೇನೂ ಇತ್ತು, ಆದ್ರೆ ಕೋಪ ಬರಲಿಲ್ಲ. ಎಲ್ಲದಕ್ಕಿಂತ ಧೈರ್ಯ ತುಂಬಾ ಮುಖ್ಯ. ಅನ್ಯಾಯದ ವಿರುದ್ಧವಾಗಿ ಹೋರಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಇನ್ಮೇಲಾದ್ರೂ ಇಂತ ಹೇಳಿ ಆಗ್ಬೇಡ. ಹೊರಡಿ. ಅಣ್ಣ, ನೀನ್ ಯಾರೋ ನಾವ್ಯಾರೋ ದೇವರಾಗ್ ಬಂದು ನಮ್ಮನ್ನ ಕಾಪಾಡಿದ್ರಿ. ನಮ್ ಪ್ರಾಣ ಇರೋವರೆಗೂ ನಾನು ನಿಮ್ಮನ್ನ ಮರೆಯೋದಿಲ್ಲ. ನಾನು ನಿಮ್ಮನ್ನು ಮರೆಯೋಕ್ ಸಾಧ್ಯ ಇಲ್ಲ. ಶಾಂತ, ಕೂತ್ಕೋ. ಬರ್ತೀನಣ್ಣ. ನಿಲ್ಲು. ಇಷ್ಟು ಸುಂದರವಾದ ಹೆಣ್ಣನ್ನ ಸುಮ್ಮನೆ ಬಿಡೋದು ಮುಟ್ಟಾಡ್ತಾನೆ. ಏ, ಈಗ ನಿಜವಾಗ್ಲೂ ಕನ್ನಡದವನ್. ನಾನು ನಿನ್ನನ್ನು ಪರಿಚಯ ಮಾಡ್ಬೇಕು ಅಂತ ಹೀಗೆ ಮಾಡಿದೆ. ನನ್ನನ್ನ ಕ್ಷಮಿಸ್ತೀನಿ. ಅಣ್ಣ, ನಮ್ಮ ಮನೆಯವ್ರಿಗೆ ಬಂದೋಗಣ್ಣ. ನನ್ ತಂಗಿ ಮನೆಗೆ ಬರ್ಲಿಕ್ಕೆ ನನಗೇನಂತೆ. ಆದ್ರೆ ಇವತ್ತಲ್ಲ, ಯಾವತ್ತಾದ್ರೂ ಒಂದ್ ದಿವಸ ಬಂದೇ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ದೇವ್ರು ಒಳ್ಳೇದು. ಪ್ರಯತ್ನ ಪಟ್ಟಿದ್ದಕ್ಕೆ ರಾಜ ಕೆಲಸನ ಹಾಳು ಮಾಡ್ದಪ್ಪ. ನಾನು ನೋಡ್ತಾನೆ ಇದ್ದೀನಿ. ಬರ್ತಾ ಬರ್ತಾ ಒಂದಲ್ಲಿ ದೂರುಗಳು ಜಾಸ್ತಿ ಆಗ್ತಾನೇ ಇವೆ. ಇಲ್ಲ ಅಪ್ಪಾಜಿ, ನಾನ್ ಮಾಡ್ತಾ ಇರೋದೆಲ್ಲ ನಿಮ್ ಒಳ್ಳೇದು. ಇಂಥ ಕೆಟ್ಟ ಜನಗಳ ಮಧ್ಯೆ ಸಿಕ್ಕಿ ದೇವ್ರು ಕೊಟ್ಟಿರೋ ದೀರ್ಘಾಯುಷ್ಯನ್ನ ಯಾಕೆ ಕಳ್ಕೊತಿದೆ ಅಂತ ಯಾವತ್ತೂ ಕೇಳ್ಬೇಕು ಅಂತಿದ್ದೆ. ಅಂತೂ ಇವತ್ತು ಕೇಳ್ತಾ ಇದೀಯಾ? ಅಲ್ಲ, ಕೇಳ್ತಾ ಇಲ್ಲ ಅಪ್ಪಾಜಿ, ಕೇಳ್ಕೊತಾ ಇದ್ವಿ. ನಾವು ಮಾಡ್ತಿರೋ ಕೆಲಸ ನನ್ಗ್ಯಾಕ ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ರಾಜಾ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಿನ್ನ ಮೈಯಲ್ಲಿದ್ದ ಶಕ್ತಿ ಸಾಮರ್ಥ್ಯ ಎಲ್ಲ ಏನಾಯ್ತು? ನಾನು ನಿನ್ನನ್ನು ಬೆಳೆಸಿದ್ದೆ ಒಂದು ದೊಡ್ಡ ಗುರಿ ಇಟ್ಕೊಂಡು, ಗೊತ್ತಾ? ಆಗಿದ್ಮೇಲೆ ನೀವು ನನಗೆ ಕೊಟ್ಟ ಮಾತನ್ನ ಯಾಕೆ ನಡ್ಸ್ಕೊಡ್ತಾ ಇಲ್ಲ? ಆಗ್ಲಿ, ಅದನ್ನ ನಾನ್ ನಡ್ಸ್ಕೊಡ್ತೀನಿ. ನೀನ್ ನನಗೆ ಎಷ್ಟು ಮುಖ್ಯನೋ ನಾನ್ ನಿನಗೆ ಕೊಟ್ಟಿರೋ ಮಾತು ಅಷ್ಟೇ ಮುಖ್ಯ. ಹೇಳ್ಬೇಕು, ಹೋಗ್ಲಿ ಬಿಡು. ನಂಗೆ ಅರ್ಥವಾಯ್ತು. ಏನ್ ಅರ್ಥ ಮಾಡ್ಕೊಂಡಿದ್ರಿ ಹೇಳಿ ನೋಡೋಣ. ಒಳ್ಳೆ ಬರ ಸಿಗ್ಲಿ ಅಂತ ಅಲ್ಲ? ನಿಮ್ಗೆ ಗೊತ್ತಾಯ್ತು, ನಾನು ಹೆಣ್ಣೆ ತಾನೆ. ಅಕ್ಕ, ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನೀನ್ ಮೆಚ್ಕೊಂಡಿದ್ಯಲ್ಲ ಆ ಹುಡುಗ, ಅವನು ಅರ್ಥ ಮಾಡ್ಕೊಂಡಿದ್ದೀನಿ. ಓ, ಹೇಗಿದೆ ನನ್ನ ಸೆಲೆಕ್ಷನ್? ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮೊದ್ಲು ಅಕ್ಕನ ಮದುವೆ ಆಗ್ಬೇಕು, ಆಮೇಲೆ ತಾನೇ ತಂಗಿಗೆ. ನಾನು ಆ ಭಾಗ್ಯ ತುಂಬಾ ದೂರವಾಗಿದ್ದೀನಿ. ನೀನ್ ಸಂತೋಷವಾಗಿ ಸುಖವಾಗಿದ್ದೆ ನನಗಷ್ಟೇ ಸಾಕು. ಮೊದ್ಲು ಆ ಹುಡುಗನ ಒಂದಿನ ನಮ್ಮನೆ ಕರ್ಕೊಂಡು ಉಳಿದ ವಿಷಯ ನನಗಿರಿ. ಬಾ, ತಿಂಡಿ ತಗೋ. ರಾಜ, ನನ್ ಕತ್ತೀನಿ ಯಾಕೆ ನೀನ್ ನೀರಿಗೆ ಬಿಸಾಕ್ದೆ? ನಿನ್ ಕೈ ಹಿಡಿದಿದ್ದಕ್ಕೆ ಎಷ್ಟು ನೋವಾಯ್ತು ಗೊತ್ತಾ? ನಿನ್ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ, ನೀನ್ ಇದನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ರಾಜ, ನನ್ ರಾಜ. ನೋಡಿಲ್ಲಿ ಯಾರಿಲ್ಲ, ಯಾರಲ್ಲೂ ಹೇಳಲ್ಲ, ನಿನ್ನಗೆ ತೀರಿಲ್ಲ, ಬೇರೇನು ಬೇಕಿಲ್ಲ ನನ್ನ ಮಾವ. ನಿನಗಾಗಿಯೇ ಮುಡುಪಾಗಿದೆ ಈ ದೇಹ, ಈ ಪ್ರಾಣ. ನೋಡು ನೋಡು ಈ ಯೌವನ, ನೋಡು ನೋಡು ಈ ಯೌವನ. ನೋಡಿಲ್ಲಿ ಯಾರಿಲ್ಲ, ಯಾರಲ್ಲೂ ಹೇಳಲ್ಲ, ನಿನ್ನಗೆ ತೀರಿಲ್ಲ, ಬೇರೇನು ಬೇಕಿಲ್ಲ ನನ್ನ ಮಾವ. ನಿನಗಾಗಿಯೇ ಮುಡುಪಾಗಿದೆ ಈ ದೇಹ, ಈ ಪ್ರಾಣ.
ಪಡೆಯಲೆಂದು ಬೆನ್ನಿಗೆ ಒಂದಾಸೆ ಮನಸ್ಸಲ್ಲಿ ಏನೇನು ಆಸೆ ಮನಸ್ಸಲ್ಲಿ ಏನೇನು ಆಸೆ ಏಕೋ ಕಾಣೆ ಇನ್ನಾಲಸೆ ಏಕೋ ಕಾಣೆ ಇನ್ನಾಲಸೆ ಏಮ್ಮ ಅವ್ವ ನೋಡಿಲ್ಲ ಯಾರಿಲ್ಲ ಯಾರಲ್ಲೂ ಹೇಳಲ್ಲ ನಿನ್ನದು ತೀರಿಲ್ಲ ಬೇರೆ ಬೇಕಿಲ್ಲ ಮಾವ ನನ್ನ ಮಾವ ನಿನಗಾಗಿಯೇ ಮುಡುಪಾಗಿದೆ ಈ ದೇಹ ಈ ಪ್ರಾಣ ನೋಡು ನೋಡು ಈ ಯೌವನ ನೋಡು ನೋಡು ಈ ಯೌವನ ಬಿಸಿಲು ಮಳೆಗೆ ಗಾಳಿ ಚಳಿಗೆ ಹೆದರುವುದಿಲ್ಲ ಯಾವ ಗಳಿಗೆ ಏನೋ ಎಂದು ಹೇಳುವಂತಿಲ್ಲ ಬಿಸಿಲು ಮಳೆಗೆ ಗಾಳಿ ಚಳಿಗೆ ಹೆದರುವುದಿಲ್ಲ ಯಾವ ಗಳಿಗೆ ಏನೋ ಎಂದು ಹೇಳುವಂತಿಲ್ಲ ಬೆಳಗಿನ ಮಾತೇನು ಅಲ್ಲ ಇದು ಬೆಳಗಿನ ಮಾತೇನು ಅಲ್ಲ ಇನ್ನು ಏಕೆ ಈ ಚಂಚಲ ಇನ್ನು ಏಕೆ ಈ ಚಂಚಲ ಏಮ್ಮ ಅವ್ವ ನೋಡಿಲ್ಲ ಯಾರಿಲ್ಲ ಯಾರಲ್ಲೂ ಹೇಳಲ್ಲ ನಿನ್ನದು ತೀರಿಲ್ಲ ಬೇರೆ ಬೇಕಿಲ್ಲ ಮಾವ ನನ್ನ ಮಾವ ನಿನಗಾಗಿಯೇ ಮುಡುಪಾಗಿದೆ ಈ ದೇಹ ಈ ಪ್ರಾಣ ನೋಡು ನೋಡು ಈ ಯೌವನ ನೋಡು ನೋಡು ಈ ಯೌವನ ಯೋಗ ಅಂದ್ರೆ ಹಿಂಗಿರ್ಬೇಕು. ನಾವು ಗಾಡಿ ಬೇಡಿ ಕರೆದ್ರೆ ಅವ್ರು ಓಡಿ ಓಡಿ ಹೋಗ್ತಾರ. ಆ ರಾಜನ ಕಂಡ್ರೆ ಹೆಂಡ ಕುಡಿದು ಕೋಚಿ ಹೆಂಗೆ ಮೇಲ್ಮೇಲೆ ಬೀಳ್ತಾರ. ಮಾವ ಯಾಕಪ್ಪ ಈಗ ಪಕ್ಕದಲ್ಲಿ ಹೋಗ್ತೀಯ? ಇದಕ್ಕೆ ಇನ್ನೊಂದ್ ಜನ ಮೇಲೆ ಬರಕ್ಕಾಗತ್ತಾ? ಬೇಕು ರಾಜ ನನ್ನ ರಾಜ. ಬುದ್ಧಿ ಅಂದ್ಕೊಂಡು ನಂದೇ ಆದ ಒಂದು ಧ್ಯೇಯ ಇದೆ. ಅದರಿಂದ ಯಾವತ್ತೂ ನಾನು ತಪ್ಪೋದಿಲ್ಲ ತಿಳ್ಕೊ. ಸರಿ, ನಾನು ಹೇಳ್ತಾನೆ. ಹೌದು, ಅದ್ರಲ್ಲೇ ನನ್ನ ಮನ ಹಂಗಿದ್ಮೇಲೆ ಅವಳನ್ನ ನಂಗೆ ಸೆಟಪ್ ಮಾಡ್ಕೊಡು. ಮತ್ತೆ ಏನಂದ್ರೆ ಸೆಟಪ್ ಮಾಡು ಅಂದ್ರೆ ಅವಳನ್ನ ನಂಗೆ ಲವ್ ಮಾಡಕ್ ಹೇಳು ಅಂದೆ ಅಷ್ಟೇ. ಹುಚ್ಚ, ಅದಕ್ಕೂ ಒಂದು ಯೋಗ್ಯತೆ ಬೇಕಣ. ನನಗೇನು ಇಷ್ಟ ಇರೋದು? ಆ ರಾಜನ ಬಿಲ್ಲು 2 ಬಾರ್ ತೆಗೆದು ಮಚ್ಚೆ ಇರ್ಬೇಕು ಅಂತ ಕಾಣ್ತದೆ. ನಾನು ನೋಡೇ ಬಿಡ್ತೀನಿ. ನನಗೆ ಅದೇ ಇಲ್ವೇ? ನಾಳೆ ಆ 10 ಲಕ್ಷ ರೂಪಾಯಿ ನನ್ನ ಕೈ ಸೇರಿಬಿಟ್ರೆ ನಾನೇ ಶ್ರೀಮಂತ. ರಾಜ, ನಿನಗೆ 100 ವರ್ಷ ಆಯ್ತು. ನೀವು ಅಮೃತಾನೆ ಕೊಡ್ತಿದ್ರು. ನಾನು 100 ವರ್ಷ ಬದುಕೋದಿಲ್ಲ ಅಪ್ಪಾಜಿ. ರಾಜ, ಏನ್ ಹೇಳ್ತಾ ಇದೀಯ ನೀನು? ಇದು ನಾನ್ ಹೇಳೋ ಮಾತಲ್ಲ ಅಪ್ಪಾಜಿ, ದೊಡ್ಡವ್ರು ಹೇಳಿರು. ಕಳ್ಳ ನೆಂಟಿ ಯಾವತ್ತಿದ್ರು ವಿಜಯ ಅಂತೆ. ನಿಜನಾ? ಅದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಬಾಳ್ನಲ್ಲಿರೋ ಸುಖ, ಸಂತೋಷ, ವೈಭವ ಬೇರೆ ಯಾರು ಬಾಳಲು ಸಿಗಲ್ಲ. ಒಪ್ಪದ್ಯಾ? ಒಂದಿದ್ದಲ್ಲಿ ಒಪ್ಕೋಬೇಕಂತೆ. ಇವತ್ತು ನಾನು ಹೇಳ್ಜಾಕ್ ಹೋಗಿ ಕೆಲಸ ಮಾಡ್ಕೊಂಡ್ ಬಾ. ನಾಳೆಯಿಂದ ನಿನ್ನ ಬಾಳಲ್ಲಿ ಆನಂದ ಕಾಣ್ತೀಯ. ಇವತ್ತು ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಅಪ್ಪಾಜಿ. ಬೇರೆ ಯಾರನ್ನಾದ್ರೂ ಕಳಿಸು. ಬೇರೆಯವ್ರ ಕೈಲಾಗ ಕೆಲಸ ಆಗಿದ್ರೆ ನಿನಗೆ ಯಾಕೆ ಹೇಳ್ತಾ ಇದ್ದೆ? ಒಂದಲ್ಲ, ಎರಡಲ್ಲ, 10 ಲಕ್ಷ. 10 ಲಕ್ಷ ರಾಜ, 10 ಲಕ್ಷ. 10 ಲಕ್ಷ ಅಲ್ಲ, 10 ಕೋಟಿ ಆಗಿದ್ರು ನಾನು ಇನ್ ಮುಂದೆ ಕಳ್ತನಕ್ಕೆ ಕೈ ಹಾಕಲ್ಲ. ಅಯ್ಯೋ, ಈ ರಾಜ ಯಾವತ್ತಿದ್ರು ಸಾಯೋನೆ, ಆದ್ರೆ ನಿಮ್ ಕೈಯಿಂದ ಅಲ್ಲ. ಇನ್ನು ಮುಂದೆ ಈ ಪ್ರಯತ್ನ ಮಾಡ್ಬೇಕು.
ಎಲ್ಲ ಅವಂದೇ ಕೈವಾಡ. ಅವನು ಎಲ್ಲೇ ನಡ್ಕೊಂಡ್ ಬನ್ನಿ ಹೋಗಿ. ಈ ರಾಜ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಎಲ್ಲಿ ಪೆಟ್ಟಿಗೆಯಲ್ಲಿ ದಣ ಇಲ್ಲ, ಎಲ್ಲೇ ಅದು ಯಾರ್ಯಾರಿಗೆ ಸೇರ್ಬೇಕು ಅವ್ರವ್ರಿಗೆ ಸೇರ್ಸ್ಬಿಟ್ಟಿದೆ. ನನ್ನೆದುರಿಗೆ ಹೇಳ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನಗೆ? ಯಾರನ್ನ ಕೇಳಿ ತಗೊಂಡೆ? ತಂದು ಕೊಟ್ಟವನು ನಾನೇ, ತಗೊಂಡ ಕೊಟ್ಟವನು ನಾನೇ. ಯಾರು ಕೇಳ್ಬೇಕು? ತಂದು ಕೊಟ್ಟವನು ನೀನೇ ಇರ್ಬೋದು, ಆದ್ರೆ ನನ್ನಪ್ಪಣೆ ಇಲ್ಲದೆ ಇಲ್ಲಿ ಯಾರು ಏನು ಮುಟ್ಟಕೂಡದು. ಸುಮ್ಮನೆ ಯಾಕೆ ಹೋಗ್ತೀಯ? ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಂದಾಕ್ಷಣ ಎಲ್ಲಾ ನಂದೆ ಅಂತ ಕೂಗಾಡ್ತಿದ್ದೀರಲ್ಲ. ಆದ್ರೆ ಅದು ಸಂಪಾದನೆ ಮಾಡಿದವನು ಕಳ್ಕೊಂಡಾಗ ಎಷ್ಟು ಕೂಗಾಡಿರ್ಬೇಕು ಅಂತ ನನಗೀಗ ಗೊತ್ತಾಗ್ತಾ ಇದೆ. ನಿಮ್ ಮಾತು ಕೇಳ್ಕೊಂಡು ಮೊದಲು ಬ್ಯಾಂಕ್ ದರೋಡೆ ಮಾಡಿದೆ. ಪಾಪ ಕ್ಯಾಶಿಯರ್ ಕೆಲಸ ಕಳ್ಕೊಂಡ. ಅವನ ಸಂಸಾರ ಬೀದಿ ಪಾಲಾಯ್ತು. ನಾವು ವಂಚಿಸ್ತೇವೆ. ಅವನು ಈಗಲೂ ಹುಚ್ಚಿನಾಗ ಅಲಿತಾ ಇದ್ದಾನೆ. ನಿಮ್ಗೆ ಸುಖ ಸಂತೋಷಕ್ಕೋಸ್ಕರವಾಗಿ ಎಷ್ಟೋ ಜನರ ಬಾಳನ್ನ ಹಾಳು ಮಾಡ್ಬಿಟ್ರಿ. ನೋಡಿ, ಈಗ ಇವನೊಬ್ಬ ಕಳ್ಳ, ಮುಂದೆ ಇವನ್ ಮಗನೂ ಕಳ್ಳನೆ ಮಾಡಿ. ಅದನ್ನು ತಿಳಿದನೋ ಇವರೆಲ್ಲ ನಿಮ್ಮ ಗುಲಾಮರಾಗಿದ್ದಾರೆ. ಈ ಸಂಪತ್ತಿಗೆಲ್ಲ ನೀವು ಹೇಗೆ ನಾಯಕರಾಗಿದ್ದೀರೋ ಅದೇ ತರ ಈ ಎಲ್ಲಾ ಪಾಪಗಳಿಗೂ ನಾನ್ ನಾಯಕನಾಗಿ. ಅದರ ಪ್ರಾಯಶ್ಚಿತ್ತಕ್ಕೋಸ್ಕರನೇ ನಾನು ಹಣನೆಲ್ಲ ಹಿಂತಿರಿಸಿಬಿಟ್ಟಿದ್ದೀನಿ. ಹೊಟ್ಟೆ ಇಲ್ಲದೆ ಬೀದಿ ಅಲಿತಾ ತಿಂದ ಕರ್ಕೊಂಡು ಬಂದು ಸಾಕಿ ತಲುವುದವನು ಈ ಕಳ್ಳ ಕಣೋ. ನಿನ್ನ ಮಾತು ಕೇಳ್ಕೊಂಡು ಇವರೆಲ್ಲ ಒಳ್ಳೆಯವರಾಗ್ಬಿಟ್ರೆ ಸಮಾಜದಲ್ಲಿ ಮರ್ಯಾದೆ ಸಿಕ್ಬಿಡುತ್ತಾ? ಹುಚ್ಚ 9 ಜನರ ತಲೆ ಹೊಡೆದ್ರೆ 9 ಮಾಡೋದು. ಹೋಗು, ನೀನು ಕೊಟ್ಟು ಬಂದಿದೆಯಲ್ಲ ಅದನ್ನೆಲ್ಲ ತಗೊಂಬ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಸಾಧ್ಯವಿಲ್ಲ, ಇಲ್ಲ. ರಾಜಾ, ಈಗ ನಾನು ಹೇಳ್ದಂಗೆ ನೀನ್ ಕೇಳಬೇಕು. ನಾನು ಹೇಳಿದ ಜಾಗಕ್ಕೆ ಹೋಗಿ ಕಳ್ತನ ಮಾಡ್ಕೊಂಡ ಇವಳನ್ನ ಬಿಟ್ಕೊಡ್ತೀನಿ. ಇಲ್ಲ ಇರ್ಲಿ, ನೋಡ್ಬೇಕು. ನಾನು ವಿಷಯ ಮಾತಾಡ್ತಿರೋದು. ಲಲಿತಮ್ಮ ಏನಾದ್ರು ನಿಮ್ಮನೆಗೆ ಬಂದಿದ್ದಾರಾ? ಹಲೋ, ನಾನ್ ನಂದಿನಿ ಮಾತಾಡ್ತಾ ಇರೋದು. ಬೆಳಿಗ್ಗೆ ಬಂದಿದ್ರು, ಆಗ್ಲೇ ಹೊರಟೋದ್ರು. ಯಾಕೆ ಮನೆಗೆ ಬಂದಿಲ್ವಾ? ಎಲ್ಲೋದ್ರು? ಸರಿ, ಅವಳು ಬಂದಿದ ತಕ್ಷಣ ಫೋನ್ ಮಾಡಕ್ಕೆ. ಹಲೋ, ನಾನ್ ಜಯ ಮಾತಾಡ್ತಿರೋದು. ಹಲೋ, ಯಾವ ಜಯ? ಲಲಿತ ಮನೆ ಜಯ. ಓ, ನೀನಾ? ಲಲಿತಮ್ಮ ಬಂದಿದ್ದಾರಾ? ಏನ್ ಸಮಾಚಾರ? ಅವಳೆಲ್ಲಿ ಬರ್ತಾಳೆ? ಅವಳನ್ನ ನೀನೇ ಬದಲಾಯಿಸ್ಬಿಟ್ಟಿಯಲ್ಲ.
ಸಾಧ್ಯವಿಲ್ಲ. ನನಗಿಂತ ನಿನಗೆ ಲಲಿತನೇ ಮುಖ್ಯನಾ? ಹೌದು ಹೌದು, ಕರ್ಕೊಂಬನ್ನಿ. ರಾಜಾ, ನೀನ್ ಲಲಿತನ್ನೇ ಮದುವೆ ಮಾಡ್ಕೊ. ಆದ್ರೆ ಒಂದ್ಸಾರಿ ಅಪರಾಧಿ ಅಂದ್ಕೊಂಡವನು ಒಳ್ಳೆಯವನ ಬಾಯ್ಕಿನ ಅಂತ ಹೇಳಿದ್ರು ಸಮಾಜ ಒಪ್ಪಲ್ಲ. ನಾನು ನಿಮ್ ಗಡಿಯಲ್ಲೇ ಪಳಗಿದವನು. ಮರ್ಯಾದೆಯಾಗಿ ಇವನ್ನೆಲ್ಲ ಹಿಂದಕ್ಕೆ ಹೋಗ್ಬೇಡಿ. ಯಾಕೆ ಬರೀತಿದ್ದೀರಾ? ಅದೇನ ಮಾಡಿ. ಜಾಸ್ತಿ ಆಗ್ತಾ ಇದೆ. ಡಬ್ಲಿಂಗು, ದರೋಡೆ ಇದೆಲ್ಲ ಏನ್ ಮಾಡ್ತಾ ಇರ್ತೀರಾ? ಅವ್ರು ನಡೆಸ್ತಿರೋ ಒಂದು ಕೇಸನ್ನು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಸವಾಲಾಗಿದೆ. ನೀವೇ ಹೊಗಳ್ತಾ ಇರೋ ಹಾಗಿದೆ. 10 ದಿನ ಕರೆದವನು ಒಂದಿನ ಸಿಕ್ಕೇ ಸಿಗ್ತಾನೆ. ನ್ಯಾಯದ ಕಣ್ತರಿಸಿ ಯಾವ ಅಪರಾಧಿನೂ ಬದುಕೋದಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ನೀವು ಶಕ್ತಿ ಮೀರಿ ಪ್ರಯತ್ನ ಮಾಡಿ. ಎಸ್ ಸರ್.
ಅವ್ರನ್ನ ನಿಮ್ ಗುರ್ತಿಡಿಯೋಕ್ ಸಾಧ್ಯವಾ? ಅವರು ಒಳ್ಳೆ ದುಡ್ಡಿಗೆ ಕರ್ಗೆ ತಪ್ಪಿದ್ರಮ್ಮ, ಅಷ್ಟೇ ನಂಗೆ ಗೊತ್ತಾಗಿದೆ. ಯಾವ್ದಕ್ಕೂ ಪೊಲೀಸರು ಫೋನ್ ಮಾಡೋದೇ ಒಳ್ಳೇದು ಅಂತ ಕಾಣ್ತಿದೆ. ನೀವು ಹೌದು ಅಮ್ಮ, ರವಿತಮ್ಮಿರೋ ಜಾಗ ನನಗೆ ಚೆನ್ನಾಗಿ ಗೊತ್ತು, ಬನ್ನಿ ತೋರಿಸ್ತೀನಿ. ವಾಚ್ಮನ್, ನೀನ್ ಮನೆ ಕಡೆ ಹುಷಾರಾಗಿ ಹೋಗ್ಕೊಪ್ಪ. ನಾನ್ ಲಲಿತಮ್ಮನ್ ಕಾಪಾಡ್ಬೇಕು. ಡ್ರೈವರ್ ಪಾಪ. ಅಮ್ಮ, ಯಾರು? ಅಣ್ಣ, ನೀವು? ಏನಮ್ಮ ಮೊದ್ಲು ಈ ನಿನ್ ತಂಗಿಗೆ ತುಂಬಾ ಹೊಟ್ಟೆ ಇಸ್ತಾ ಇದೆ, ಏನಾದ್ರೂ ಕೊಡಮ್ಮ. ಅಯ್ಯಯ್ಯೋ, ನಿಮ್ಮನೇಲಿ ನಿಮ್ಗೆ ಸಂಕೋಚ. ಬನ್ನಿ ಒಳಗೆ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಓ
ನಮಸ್ಕಾರ. ಅಂತೂ ಬಂದ್ರಲ್ಲ ನಮ್ಮ ಮನೆಗೆ, ಬನ್ನಿ ಒಳಗೆ. ಪರಮ ಪಾಪಿ, ಇನ್ನು ನಿನ್ನನ್ನು ಜೀವ ಸಹಿತ ಬಿಟ್ರೆ ಅದು ಈ ದೇಶಕ್ಕೆ.
ನೀವ್ ಏನ್ ಹೇಳ್ತಾ ಇದ್ದೀರಾ? ಒಂದು ಹೆಣ್ಣು ಒಬ್ಬನಿಗೆ ಬಲಿಯಾದ್ಮೇಲೆ ಅವಳನ್ನೇ ನಂಬ್ಕೊಂಡು ಬಾಳ್ಬೇಕು ಈ ಸಮಾಜದಲ್ಲಿ. ನೀವು ಮಾತಾಡ್ತಾರೆ ಬಡತನದಲ್ಲಿ ಬಾಳ್ತಾ ಇತ್ತು. ತಾಯಿಲ್ಲ ಸಫಲಿಗಳಾದ ನನ್ನ ತಮ್ಮನ್ನು ನಮ್ಮ ತಂದೆ ಕೂಲಿ ಮಾಡಿ ಸಾಕ್ತಾ ಇದ್ರು. ನಮ್ಮ ತಂದೆ ಕಾಯಿಲೆ ಬಿದ್ದಿದ್ರಿಂದ ನಾನು ಉಪವಾಸ ಇರ್ಬೇಕು. ಅದನ್ನ ಸಹಿಸಲಾರ್ದೆ ನನ್ನ ತಮ್ಮ ಇದ್ದಕ್ಕಿದ್ದ ಹಾಗೆ ಒಂದಿನ ಮನೆ ಬಿಟ್ಕೊಡ್ತದ. ಅವನ್ ಹಿಡ್ಕೊಂಡು ನನ್ನ ತಂದೆ ಹೋಗಿದ್ದಾಗ ಆದ್ರಿಂದ ಹೇಳ್ತೇನೆ, ಮಾಂಗಲ್ಯ ಕಟ್ಟದೆ ಇವರ ಮಡದಿ ಆಗಿರೋ ನನಗೆ ಮುತ್ತೈದೆ ಆಗಿರೋ ಅವಕಾಶ ಮಾಡ್ತಿರು. ಏನಂದೆ? ನಿನ್ ತಮ್ಮ ರಾಜ. ನಾನು ಒಂದಿನ ಸುಳ್ಳು ಹೇಳಿದ್ದಕ್ಕೆ ನೀನ್ ಹಾಕಿದ್ ಬರೆ ಇನ್ನು ನನ್ನ ಕೈಲಿದೆ. ಆವತ್ತಿಂದ ಕಳ್ತನ ಮಾಡ್ತೀನಿ, ಆದ್ರೆ ಸುಳ್ಳು ಮಾತ್ರ ಹೇಳಿಲ್ಲಕ್ಕ. ಅಕ್ಕ, ಜಯ, ರಾಜ, ನೀವಿಬ್ಬರು ನನ್ನನ್ನು ಕ್ಷಮಿಸಿ. ಯಾರೂ ಬದಲಾಯಿಸಲಾರದ ನನ್ನ ಮನಸ್ಸನ್ನ ಈ ನಿನ್ನ ತ್ಯಾಗ ಬದಲಾಯಿಸಿ ಮತ್ತೆ ನನ್ನ ಮನುಷ್ಯನನ್ನಾಗಿ ಮಾಡ್ತೀನಿ. ಬನ್ನಿ ಸರ್, ಬನ್ನಿ. ಈ ಕೊಲೆ ಬಳ್ಳೆಗಳಿಗೆಲ್ಲ ನಾನೇ ಕಾರಣ. ಇದರಲ್ಲಿ ಯಾರ್ದೂ ತಪ್ಪಿಲ್ಲ. ಸಮಾಚಾರ ಎಲ್ಲ ರಾಜ ಮೊದಲೇ ನಮಗೆ ತಿಳಿಸಿದ್ದಾನೆ.